ಬಲರಾಮನು ಸ್ವಯಂ ಪ್ರಕಾಶನು. ಅವನು ಕೃಷ್ಣನ ಮೊದಲ ವಿಸ್ತರಣೆಯಾಗಿದ್ದಾನೆ. ಕೃಷ್ಣನು ಮೂಲ ದೇವೋತ್ತಮ ಪರಮಪುರುಷನಾಗಿದ್ದಾನೆ ಮತ್ತು ಬಲರಾಮನು ಮೂಲ ವಿಸ್ತರಣೆಯಾಗಿದ್ದಾನೆ ಹಾಗೂ ಮೂಲ ಗುರುವಾಗಿದ್ದಾನೆ, ಏಕೆಂದರೆ ಅವನು ಭಗವಾನ್ ಕೃಷ್ಣನನ್ನು ಸೇವಿಸುವ ಮೊದಲ ವ್ಯಕ್ತಿಯಾಗಿದ್ದಾನೆ. ಅವನಿಂದ ಮಿಕ್ಕ ಎಲ್ಲ ಅವತಾರಗಳು ಬರುತ್ತವೆ: ಮಹಾವಿಷ್ಣು, ಗರ್ಭೋದಕಶಾಯಿ ವಿಷ್ಣು, ಕ್ಷೀರೋದಕಶಾಯಿ ವಿಷ್ಣು, ಅನಂತಶೇಷ. ಹಾಗಾಗಿ ಅನಂತಶೇಷನು ಭಗವಂತನಿಗೆ ಎಲ್ಲ ಸೇವೆಗಳನ್ನು ಸಲ್ಲಿಸುತ್ತಾನೆ. ಅವನು ಭಗವಂತನ ಪಾದರಕ್ಷೆ, ಭಗವಂತನ ಉಡುಪು, ಭಗವಂತನ ಛತ್ರಿ, ಭಗವಂತನು ಉಪಯೋಗಿಸುವ ಎಲ್ಲವೂ, ಭಗವಂತನ ಹಾಸಿಗೆ ಸಹ ಆಗಿದ್ದಾನೆ. ಇವೆಲ್ಲವೂ ಅನಂತಶೇಷನ ವಿಸ್ತರಣೆಗಳಾಗಿವೆ. ಆದ್ದರಿಂದ ಕೃಷ್ಣನ ಕುರಿತಾಗಿ ಯಾವುದೂ ಭೌತಿಕವಲ್ಲ, ಎಲ್ಲವೂ ಆಧ್ಯಾತ್ಮಿಕ. ಹೀಗೆ ಕೃಷ್ಣನು ಬಲರಾಮನಾಗಿ ವಿಸ್ತರಣೆಗೊಳ್ಳುತ್ತಾನೆ ಮತ್ತು ನಂತರ ಚತುರ್ವ್ಯೂಹವಾದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ಆದ್ದರಿಂದ ಸಂಕರ್ಷಣನು ಬಲರಾಮನ ವಿಸ್ತರಣೆಯಾಗಿದ್ದಾನೆ ಮತ್ತು ವಾಸುದೇವನು ಕೃಷ್ಣನ ವಿಸ್ತರಣೆಯಾಗಿದ್ದಾನೆ. ಹೀಗೆ ವಾಸ್ತವವಾಗಿ ಕೃಷ್ಣನ ವಿವಿಧ ಲೀಲೆಗಳಲ್ಲಿ ಬಲರಾಮನು ಯಾವಾಗಲೂ ಕೃಷ್ಣನೊಂದಿಗೆ ಇರುತ್ತಾನೆ. ರಾಮಲೀಲೆಯಲ್ಲಿ ಅವನು ಲಕ್ಷ್ಮಣನಾಗಿ ಬರುತ್ತಾನೆ. ಭಗವಾನ್ ಚೈತನ್ಯರ ಲೀಲೆಯಲ್ಲಿ ಶ್ರೀಕೃಷ್ಣ ಚೈತನ್ಯ, ರಾಧಾಕೃಷ್ಣ ನಾಹಿ ಅನ್ಯ, ಬಲರಾಮ ಹೊಯ್ಲೋ ನಿತಾಯ್. ಕೃಷ್ಣ ಲೀಲೆಯಲ್ಲಿ ಬಲರಾಮನು ಅಣ್ಣನಾಗಿ ಬರುತ್ತಾನೆ. ಅಣ್ಣನಾಗಿ ಅವನು ತಮ್ಮನನ್ನು ರಕ್ಷಿಸುತ್ತಾನೆ. ಪುರಿಯ ರಥಯಾತ್ರೆಯಲ್ಲಿ ಬಲರಾಮನು ಮೊದಲು ಹೋಗುತ್ತಾನೆ, ನಂತರ ಸುಭದ್ರ, ನಂತರದಲ್ಲಿ ಕೃಷ್ಣ, ಏಕೆಂದರೆ ಅಣ್ಣನಾಗಿ ಬಲರಾಮನು ತಮ್ಮನನ್ನು ರಕ್ಷಿಸುತ್ತಾನೆ ಮತ್ತು ಇಬ್ಬರು ಅಣ್ಣ ತಮ್ಮಂದಿರು ಅವರ ತಂಗಿ ಸುಭದ್ರೆಯನ್ನು ರಕ್ಷಿಸುತ್ತಾರೆ. ಜಗನ್ನಾಥ್ ಪುರಿಯಲ್ಲಿ ಈ ವ್ಯವಸ್ಥೆಯನ್ನು ಪಾಲಿಸುತ್ತಾರೆ.